ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೂಡಾಮಣಿ ಅಂತ. ನಾನು ಬೆಂಗಳೂರಿನ ಕೋರಮಂಗಲದಲ್ಲಿದ್ದೀನಿ. ಕಳೆದ 4 ವರ್ಷಗಳಿಂದ ನಾನು ಆನಾಪಾನಸತಿ ಧ್ಯಾನ ಮಾಡ್ತಾಯಿದ್ದೀನಿ. ಸೊ ಈಗ ನಮಗೆ ಮೈಸೂರಲ್ಲಿ ಒಂದು ಈವೆಂಟ್ ನಡೀತಾ ಇದೆ. 7th January ಮೈಸೂರು ನಾದ ಧ್ಯಾನ ಯಜ್ಞ ಅಂತ ಒಂದು ಈವೆಂಟ್ ನಡೀತಾ ಇದೆ. 3 hours ಮೆಡಿಟೇಷನ್ ಇರುತ್ತೆ. ಸೊ ಎಲ್ಲರೂ ಬಂದು ಭಾಗವಹಿಸಿ ನಾದ ಯಜ್ಞಕ್ಕೆ ಎಲ್ಲ ಕಡೆಯಿಂದ ಎಲ್ಲ ಮೆಂಬರ್ಸು, ಎಲ್ಲ ಧ್ಯಾನಿಗಳು, ಈವನ್ ನಾನ್ ಮೆಡಿಟೇಟರ್ಸ್ ಕೂಡ ಬರ್ಬೋದು. ಯಾಕಂದರೆ ಅಲ್ಲಿ ಬಂದರೆ ನಿಮಗೆ ಮೆಡಿಟೇಷನ್ ಅಂದರೆ ಏನಂತ ಆ ಒಂದು ದಿನದಲ್ಲೇ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಆವತ್ತಿನ ದಿನ ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ ಇರುತ್ತೆ. ಆಮೇಲೆ 9 to 12 ಮೆಡಿಟೇಷನ್ ಇರುತ್ತೆ. ಸೊ ಆಮೇಲೆ ನಮಗೆ ಲಂಚ್ ಬ್ರೇಕ್ ಇರುತ್ತೆ. ಲಂಚ್ ಬ್ರೇಕ್ ಆದಮೇಲೆ ಕೆಲವು ಈವೆಂಟ್ಸ್ ಇರುತ್ತೆ. ಅಪ್ ಟು 9 to 5ವರೆಗೂ ನಮಗೆ ಅವತ್ತು ಫುಲ್ ಡೇ ಒಂದು ಕ್ಲಾಸಸ್ ಎಲ್ಲ ಇರುತ್ತೆ. ವರ್ಕ್ಶಾಪ್ ಥರ ತುಂಬ ಚೆನ್ನಾಗಿರುತ್ತೆ. ಇದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಒಂದು ಗ್ರೇಟೆಸ್ಟ್ ಒಂದು ಈವೆಂಟ್ ಅಂತ ಹೇಳ್ಬೋದು. ಸೊ ಈ ಒಂದು ಈವೆಂಟ್ಗೆ ಒಂದು 5,000 ಜನ ಬರುವ ನಿರೀಕ್ಷೆ ಇದೆ. ಎಲ್ಲ ಧ್ಯಾನಿಗಳು ಕೂಡ ಒಂದೇ ಮನಸ್ಸಿಂದ ನಿಮ್ಮ ಕೈಲಾದಷ್ಟು ಅನ್ನದಾನಕ್ಕೆ ಸಹಾಯ ಮಾಡಿ. ಏಕೆಂದರೆ ನಾವು ಎಲ್ಲ ಧ್ಯಾನಕ್ಕೂ ಎಲ್ಲದಕ್ಕೂ ನಾವು ದಾನ ಮಾಡ್ತಾ ಇರ್ತೀವಿ. ಆದರೆ ಅನ್ನದಾನ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ಅದರಲ್ಲಿ ಕೂಡ ಒಬ್ಬರು ಕವಿಗಳು ಹೇಳಿದ್ದಾರೆ, ಧ್ಯಾನಿಗಳಿಗೆ ಯಾರು ಅನ್ನದಾನ ಮಾಡ್ತಾರೆ ಅದರಷ್ಟು ಶ್ರೇಷ್ಠತೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟು ಜನ ಧ್ಯಾನಿಗಳು ಊಟ ಮಾಡ್ತಾರಲ್ವ, ನಮ್ಮ ಕೈಲಾದಷ್ಟು ಡೊನೇಷನ್ ಕೊಟ್ಟರೆ ಇದರಿಂದ ಒಂದು ಈ ಈವೆಂಟ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಎಷ್ಟೋ ಜನಕ್ಕೆ ಒಂದು ದಾನ ಮಾಡಿದಷ್ಟು ನಮಗೆ ಶಕ್ತಿ ಬರುತ್ತೆ. ಹಾಗಾಗಿ ಎಲ್ಲರೂ ಅನ್ನದಾನಕ್ಕೆ ಡೊನೇಷನ್ ಮಾಡಿ ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ಕೇಳ್ಕೊತಿದ್ದೀನಿ.